ಬ್ರೇಕ್ 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 ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಆಗೋಯ್ತು ಗುರು. ಬ್ರೇಕ್ ಮಾಡೋಕ್ಕೂ ರೆಡಿ, ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡೋಕ್ಕೂ ರೆಡಿ ನಮ್ಮ CR7. My wife, Gio. So cute. ಗೈಸ್, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ಕೆಲವರಿಗೆ ಗೊತ್ತಾಗಿರುತ್ತೆ. ಹೌದು, ಕ್ರಿಸ್ಟಿಯಾನೋ ರೊನಾಲ್ಡೋ ಬಗ್ಗೆ. ಇವರು ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಹಾವಳಿ ಕೊಡ್ತಾರೆ, ಎಷ್ಟು ಧೂಳೆಬ್ಬಿಸ್ತಾರೆ ಅಂದ್ರೆ ಇವ್ರು ಮಾಡಿದ್ದೆಲ್ಲ ಟ್ರೆಂಡ್ ಆಗುತ್ತೆ. ಟ್ರೆಂಡ್ ಆಗೋದ್ರ ಜೊತೆಗೆ ಇವ್ರ ಕೈಯಲ್ಲಿ ತೋರ್ಸೋದನ್ನ ಜನ ಎಷ್ಟು ಸೀರಿಯಸ್ ಆಗಿ ತಗೊಂಡು ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡೋದಾದ್ರೆ, ಆಲ್ಮೋಸ್ಟ್ 4 years ಬೇಕು, ಮೇ ಬಿ 2020 ಅನ್ಸುತ್ತೆ. ಎಸ್, 2020 ಒಂದು ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ. ಆ ಪ್ರೆಸ್ ಕಾನ್ಫರೆನ್ಸ್ಗೆ ರೊನಾಲ್ಡೋ ಅವರು ಬಂದಿರ್ತಾರೆ. ಇಲ್ಲಿ ವಿಶೇಷ ಏನು ಅಂದ್ರೆ ಪ್ರೆಸ್ ಕಾನ್ಫರೆನ್ಸ್ ನ ಮೇನ್ ಸ್ಪಾನ್ಸರ್ ಕೋಕಾ ಕೋಲಾ ಕಂಪನಿಯವರು. ಸೊ ಹಾಗಾಗಿ ಪ್ರೆಸ್ ಕಾನ್ಫರೆನ್ಸ್ ನ ಟೇಬಲ್ ಮೇಲೆ ಕೆಲವು ಕೋಕಾ ಕೋಲಾ ಬಾಟಲ್ಗಳನ್ನ ಇಟ್ಟಿರ್ತಾರೆ. ರೊನಾಲ್ಡೋ ಬರ್ತಾರೆ, ಚೇರ್ ಮೇಲೆ ಕೂತ್ಕೋತಾರೆ. ತಕ್ಷಣ ಅವ್ರ ಮುಂದೆ ಇದ್ದಂತಹ ಕೋಕಾ ಕೋಲಾ ಬಾಟಲ್ಗಳು ಏನಿದೆ ಅದನ್ನ ಎತ್ತಿ ಸೈಡ್ಗೆ ಇಡ್ತಾರೆ. ಆ ಪಕ್ಕದಲ್ಲೇ ಇದ್ದಂತಹ ವಾಟರ್ ಬಾಟ್ನ ಎತ್ಬಿಟ್ಟು ಡ್ರಿಂಕ್ ವಾಟರ್ ಅಂತ ಹೇಳಿ ಅವ್ರ ಮುಂದೆ ಇಡ್ಕೋತಾರೆ. ಬಟ್ ಇದೆಲ್ಲ ನಮಗೆ ಕಾಮನ್ ಅನಿಸ್ಬೋದು, ಆದ್ರೆ ಈ ವ್ಯಕ್ತಿ ಮಾಡಿದ ಒಂದೇ ಒಂದು ಚಿಕ್ಕ ಕೆಲಸ ಆ ಕೋಕಾ ಕೋಲಾ ಕಂಪ್ನಿಯವರ ಮಾರ್ಕೆಟ್ಗೆ ಎಷ್ಟು ಹೊಡೆತ ಕೊಡ್ತು ಅಂದ್ರೆ ನಿಜವಾಗ್ಲೂ ನೀವು ಬಿಲೀವ್ ಕೂಡ ಮಾಡೋಕ್ಕಾಗಲ್ಲ. ಆ ಕೋಕಾ ಕೋಲಾ ಕಂಪ್ನಿಯ ಸಂಪೂರ್ಣ ಮಾರ್ಕೆಟೇ ಬಿದ್ದೋಗುತ್ತೆ. ಐ ಡೋಂಟ್ ನೋ ಪ್ರೆಸೆಂಟ್ ಕೋಕಾ ಕೋಲಾ ಕಂಪ್ನಿ ಮಾರ್ಕೆಟ್ ಎಷ್ಟಿದೆ ಅಂತ. ಈಗ CR7 ಅವರ ಹೊಸ ಟ್ರೆಂಡಿಂಗ್ ಏನು ಅಂತಂದ್ರೆ ಅವರು YT ಅಂದ್ರೆ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಷ್ಟು ದಿನ ಇನ್ಸ್ಟಾ, ಫೇಸ್ಬುಕ್, ಟ್ವಿಟರ್ ನಲ್ಲಿ ಇದ್ದಂತಹ ರೊನಾಲ್ಡೋ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿದ್ದೇ ತಡ. ಯೂಟ್ಯೂಬ್ ನಲ್ಲಿ ಹೊಸ ಹಾವಳಿನೇ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂತಂದ್ರೆ ಯೂಟ್ಯೂಬ್ ನಲ್ಲಿ ಗೋಲ್ಡನ್ ಬಟನ್ ತೊಗೊಳೋದಕ್ಕೆ ಏನೆಲ್ಲ ಶ್ರಮ ಹಾಕ್ಬೇಕು, ಏನೆಲ್ಲ ಪ್ರೋಸೆಸ್ ಇರುತ್ತೆ, ಮತ್ತೆ ಅದು ಬರೋದಕ್ಕೆ ಎಷ್ಟು ದಿನ ತಗೊಳುತ್ತೆ ಅನ್ನೋದು ಯೂಟ್ಯೂಬರ್ಗಳಿಗೆ ಗೊತ್ತು. ಆದ್ರೆ ನಮ್ಮ ರೊನಾಲ್ಡೋ ಇಷ್ಟಲ್ಲಿ ಆಗಲ್ಲ ಗುರು. ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ಕೇವಲ 6 ಗಂಟೆಗೆ, ಎಷ್ಟು ಹೇಳಿ, ಜಸ್ಟ್ 6 ಅವರ್ಗೆ ಗೋಲ್ಡನ್ ಬಟನ್ನ ಎತ್ಕೊಂಡು ಯೂಟ್ಯೂಬ್ ಅವರೇ ಹೋಗಿ ಅವ್ರ ಮನೆ ಹತ್ರ ನಿಂತಿದ್ದಾರೆ. ಇವ್ರದ್ದು ಇನ್ನೊಂದು ರೆಕಾರ್ಡ್ ಏನು ಗೊತ್ತಾ, ಯೂಟ್ಯೂಬ್ನ ಕ್ರಿಯೇಟ್ ಮಾಡಿ ಜಸ್ಟ್ 14 ಅವರ್ಗೆ 20 million+ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇವತ್ತಿಗೆ 51+ ಸಬ್ಸ್ಕ್ರೈಬರ್ನ ಹೊಂದಿದ್ದಾರೆ ಜಸ್ಟ್ 7 ದಿನಕ್ಕೆ. 51+ ಸಬ್ಸ್ಕ್ರೈಬರ್ನ ಹೊಂದೋದು ತಮಾಷೆನೇ ಅಲ್ಲ ಗುರು ಯೂಟ್ಯೂಬಲ್ಲಿ. ಅದಕ್ಕೆ ಇವ್ರನ್ನ CR7 ಅಂದರೆ ಟ್ರೆಂಡಿಂಗ್ CR7 ಅಂತ ಹೇಳೋದು. ಹಾಗೆ ಇನ್ನೊಂದು ಪುಟ್ಟ ಇನ್ಫಾರ್ಮೇಷನ್ನು, ನಮ್ಮ ಭಾರತೀಯ ಕ್ರಿಕೆಟ್ ಆಟಗಾರ ಶಿಖರ್ ಧವನ್ ಅವರು ತಮ್ಮ ಕ್ರಿಕೆಟ್ ಜೀವನಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಕ್ರಿಕೆಟ್ನಲ್ಲಿ ಯಾವೆಲ್ಲ ಮಾದರಿಗಳಿವೆ, ಎಕ್ಸಾಂಪಲ್ ಟೆಸ್ಟು, ಒನ್ ಡೇ, T20, ಈ ಥರ ಕ್ರಿಕೆಟ್ನಲ್ಲಿ ಏನೆಲ್ಲ ಮಾದರಿಗಳಿವೆ ಅವೆಲ್ಲದಕ್ಕೂ ಕೂಡ ಗುಡ್ ಬೈ ಹೇಳಿದ್ದಾರೆ ಶಿಖರ್ ಧವನ್ ಅವರು. ಶಿಖರ್ ಧವನ್ ಇವಾಗ ಅವ್ರಿಗೆ 38 ವರ್ಷ. ಇಲ್ಲಿವರೆಗೂ ಅವರು 34 ಟೆಸ್ಟ್ನ, ಹಾಗೆ 167 ಒನ್ ಡೇನ, ಹಾಗೆ 67 T20ನ ಆಡಿದ್ದಾರೆ. ನನಗನ್ಸುತ್ತೆ ಇನ್ನೂ ಒಂದು 5 ವರ್ಷ ಆಡ್ಬೋದಿತ್ತೇನೋ. ಇನ್ನು ಫೋರ್ಸ್ಫುಲಿ ಯಾರು ಕೊಡಿಸಿಲ್ಲ, ಅವರೇ ನಿವೃತ್ತಿನ ಘೋಷಣೆ ಮಾಡ್ಕೊಂಡಿದ್ದಾರೆ. ಇವಾಗ ನಮ್ಮ ಕಿಂಗ್ ಕೊಹ್ಲಿ ಅವರಿನ್ನೂ ಅಫಿಷಿಯಲಿ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿಲ್ಲ. ಅವರೇನಾದರೂ ಅಫಿಷಿಯಲಿ ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟರೆ ರೊನಾಲ್ಡೋ ಅವರ ಯೂಟ್ಯೂಬ್ ರೆಕಾರ್ಡ್ಸ್ನ ಬ್ರೇಕ್ ಮಾಡ್ಬೋದಾ? ನನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ದರ್ಶ್. ಟೇಕ್ ಕೇರ್, ಬಾಯ್ ಬಾಯ್.